Shri Shivananda Patel that Shri Basavangowda Patel Yatnal has neither resigned as an MLA nor has he personally met me to submit his resignation, and Mr. Yatnal's resignation has not been issued by the Assembly Office. In this light, I explained to Shri Shivananda Patel it is not possible to accept his conditional resignation as per the Assembly rules. I told Shivananda Patel the state of Karnataka needs his experience service for a long time. I wish him well. Okay. ಶ್ರೀ ಶಿವಾನಂದ ಪಾಟೀಲ್ ಅವರು 6 ಬಾರಿ ವಿಧಾನಸಭೆಯ ಶಾಸಕರಾಗಿ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿ ತಮ್ಮ ಅಚಲ ನಿಲುವಿಗಾಗಿ ಹೆಸರುವಾಸಿಯಾಗಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸೇರಿದಂತೆ ಎಲ್ಲ ವರ್ಗದ ಜನರಾಗಿದ್ದಾರೆ. ಇವರು ತಮ್ಮ ಜಿಲ್ಲೆಯಲ್ಲಿ ಜಾತಿ ಅಥವಾ ಯಾವುದೇ ಧರ್ಮ ಆಧಾರಿತವಾದ ಗಲಭೆಗಳಿಗೆ ಅವಕಾಶ ನೀಡಿರುವುದಿಲ್ಲ. ಹಿರಿಯ ರಾಜಕೀಯ ಧುರೀಣರಾಗಿ ರಾಜ್ಯವೇ ಹೆಮ್ಮೆಯ ನಾಯಕರಾಗಿದ್ದಾರೆ. ಶ್ರೀ ಶಿವಾನಂದ ಪಾಟೀಲ್ ಅವರು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಅವರ ವಿರುದ್ಧ ಉಪಚುನಾವಣೆ ಸ್ಪರ್ಧಿಸಲು ಕರ್ನಾಟಕ ವಿಧಾನಸಭೆಗೆ ಷರತ್ತುಬದ್ಧ ರಾಜೀನಾಮೆ ನೀಡಲು ಬಯಸಿದ್ದರು. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದುವರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಹಾಗೂ ರಾಜೀನಾಮೆ ಸಲ್ಲಿಸುವ ಕುರಿತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಮತ್ತು ಶ್ರೀ ಯತ್ನಾಳ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವಾನಂದ ಪಾಟೀಲ್ಗೆ ತಿಳಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅನುಭವ ಮತ್ತು ದೀರ್ಘ ಸೇವೆ ಅಗತ್ಯ ಇದೆ ಎಂದು ನಾನು ಶಿವಾನಂದ ಪಾಟೀಲ್ಗೆ ನಾನು ತಿಳಿಸಿದ್ದೇನೆ. ಅದೇ ಸಂದರ್ಭದಲ್ಲಿ ಈಗ ಪ್ರೊಫಾರ್ಮಾ ಇದೆ, ರಾಜೀನಾಮೆ ಕೊಡ್ಕೊಂಡು ಪ್ರೊಫಾರ್ಮಾ ಇದೆ. ಆ ಪ್ರೊಫಾರ್ಮಾ ಸರಿ ಇಲ್ಲ ಅಂತಂದ್ರೆ ಕಳೆದ ಬರೀ 18 ಶಾಸಕರು ರಾಜೀನಾಮೆ ಕೊಟ್ಟಾಗ ಆ ಪ್ರೊಫಾರ್ಮಾದಲ್ಲಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರು ಬಂದು ಮತ್ತೆ ಸ್ಪೀಕರ್ಗೆ ನೀವು ಅದೇ ಪ್ರೊಫಾರ್ಮಾದಲ್ಲಿ ರಾಜೀನಾಮೆ ಕೊಡಿ ಅಂತ ಕೊಟ್ಟು ಆನಂತರ ಅಂಗೀಕಾರ ಮಾಡಿದ್ರು. ಸ್ಪೀಕರ್ ಆಗಿ ತಮಗೆ ಆ ಗಮನಕ್ಕೆ ಇದ್ದೇ ಇರ್ತದೆ, ನಮ್ಮ ನಡವಳಿಕೆ ಗೊತ್ತಿರ್ತದೆ, ಏನೆಲ್ಲ ಪ್ರೊಫಾರ್ಮಾ ಇದೆ. ನೀವು ಕೊಟ್ಟರು ಪ್ರೊಫಾರ್ಮಾ ಷರತ್ತುಬದ್ಧ ರಾಜೀನಾಮೆ ಇನ್ನೊಬ್ರು ಕೊಟ್ಟರೆ ನಾನು ಅಂಗೀಕಾರ ಮಾಡಿ ಅಂತ ಹೇಳುವಂತ ಅಧಿಕಾರ ಅವ್ರಿಗೂ ಇಲ್ಲ. ಅದನ್ನ ಇದೇ ಫಾರ್ಮೆಟ್ ಕೊಟ್ಟರೆ ಸ್ವೀಕಾರ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ ನಿಮಗೂ ಇಲ್ಲ. ಇದೆಲ್ಲ ಗೊತ್ತಿದ್ದು ನೀವು ಪತ್ರವನ್ನು ಸ್ವೀಕಾರ ಮಾಡಿದ್ದೆ ಫಾರ್ಮೆಟ್ ಅಲ್ಲ, ಸರಿಯಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಸರಿ, ಅದೇನಂತ ನಿಮ್ಮ ಸಲಹೆಗೆ ಧನ್ಯವಾದಗಳು. ಪ್ರೊಸೀಜರ್ ಲ್ಯಾಪ್ಸಸ್ ಆಗಬಾರ್ದು. ಸ್ಪೀಕರ್ಗೆ ತಾವು ತಮ್ಮ ಅಧಿಕಾರವನ್ನ ಈ ಒಂದು ವಿಚಾರದಲ್ಲಿ ವಿವೇಚನಾಯುಕ್ತವಾಗಿ ಬಳಸ್ಕೊಂಡಿದ್ದೀರಾ ಅಂತ ಅನುಮಾನ ಬರ್ತಾ ಇದೆ. ಇಲ್ಲ, ನನಗೆ ಆ ಸಂದರ್ಭ ಕೊಟ್ಟರು, ತದನಂತರ ನಾವು ಅದನ್ನು ಚರ್ಚೆ ಮಾಡಿ ಅದಕ್ಕೆ ನಾವು ಅವರಿಗೆ ಒಂದು ತೀರ್ಮಾನ ಅವರಿಗೆ ಕೊಟ್ಟಿದ್ದೇವೆ. ಮತ್ತು ಈಗ